ಇಲ್ಲಿಂದ ಅಭಿಷೇಕ ಮಾಡಿ ಹೋದ್ಮೇಲೆ ಅಲ್ಲಿ ಬಾಹುಬಲಿ ಬೆಟ್ಟದ ಮೇಲೆ ಅಭಿಷೇಕ ಆಗುತ್ತೆ. ಅಲ್ಲ ಇಲ್ಲ ಅಭಿಷೇಕ ಇಲ್ಲಿ ಅಭಿಷೇಕ ಆಗಲಿಲ್ಲ ಅಂದ್ರೆ ಅಲ್ಲಿ ಬಾಹುಬಲಿ ಇದನ್ನು ಅಭಿಷೇಕ. ನಮಸ್ಕಾರ ಕರ್ನಾಟಕ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಗೆಸ್ ಮಾಡಿ. ಐ ಗೆಸ್ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಚಂದ್ರಗಿರಿ ಬೆಟ್ಟ ಅಂತ. ಬಟ್ ಶ್ರವಣಬೆಳಗೊಳ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ, ಫುಲ್ ವಿಡಿಯೋ ವಾಚ್ ಮಾಡಿ. ಶ್ರವಣಬೆಳಗೊಳದಿಂದ 18 ಕಿಲೋಮೀಟ್ರು ಆ್ಯಂಡ್ 50 to 60 ಸ್ಟೆಪ್ಸ್ ಹತ್ತಬೇಕು ರೀಚ್ ಆಗೋಕ್ಕೆ. ಈಗೆಲ್ಲ ಹೊಸದಾಗಿ ಇನ್ನೋವೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫುಲ್ಲು ಆ ಸ್ಟೋನ್ಸ್ ಯೂಸ್ ಮಾಡಿರೋದಾಗಲಿ ಎಲ್ಲ. ಪಂಚಕೂಟ ಬಸದಿಯಿಂದ 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಅಲ್ಲೇ ಮಠ ಎಲ್ಲ ಇರೋದು ಈ ಚಂದ್ರಗಿರಿ ಬೆಟ್ಟ ಹತ್ರನೇ. ಚಂದ್ರಗಿರಿ ಬೆಟ್ಟ ಶ್ರವಣಬೆಳಗೊಳದಲ್ಲೂ ಇದೆ, ಇಲ್ಲೂ ಇದೆ. ಬಟ್ ಇದು ಮೋಸ್ಟ್ ಪವರ್ಫುಲ್ ಇಲ್ಲಿ ಯಾಕೆ ಅಂತ ಅಂದರೆ, ಮುಂದೆ ಅಲ್ಲಿ ಓದೋ ವಿದ್ಯಾರ್ಥಿಗಳು ಮಕ್ಕಳೇ ಸ್ಟೋರಿ ಹೇಳ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಮಹಾಮಸ್ತಕ ಅಭಿಷೇಕ ಟೈಮಲ್ಲಂತೂ ತುಂಬ ರಶ್ ಆಗುತ್ತಂತ. ಇಲ್ಲೆಲ್ಲ ವಿಸಿಟ್ ಮಾಡೇ ಮಾಡಿ. ಅವಾಗ ಕೆಳಗಡೆ 72 ಬಸ್ತಿದ್ದು. ಅವಾಗ ಅವಾಗಿನ ಎಲ್ಲ ಜನರು ಅವಾಗಿನ ಕಾಲದಲ್ಲಿ 600 ವರ್ಷದ ಹಿಂದ್ಗಡೆ ಇದು. ಇಲ್ಲಿ ಕೆಳಗಡೆ ಅದು ಕೆರೆ ತುಂಬ್ತಾ ಇಲ್ಲ ಅಂತ ಅವಾಗ ಜನರೆಲ್ಲ ಏನಂದ್ರು, ಈ ಬಸ್ತಿ ಆ ಕೆರೆ ತುಂಬಲಿ ಅಂತ ಈ ಬಸ್ತಿ ಯಾವ್ದಾದ್ರು ಒಂದು ಬಸ್ತಿ ಹೊಡೀರಿ, ಅಲ್ಲಿ ದಂಡಿಗೆ ಕೆರೆ ದಂಡಿ ಹಚ್ಚಿ ಕೆರೆ ತುಂಬುತ್ತೆ. ಅವಾಗ ನೀರಿನ ಗಂಡಾಂತರ ಇತ್ತು. ಅದಕ್ಕೆ ಈ ಅವಾಗ ಒಬ್ರು ಇವರು ಸುಳ್ಳ ಸನ್ಯಾಸಿನ ಕರ್ಕೊಂಡ್ಬಂದ್ರು. ಅಂದ್ರೆ ಅವಾಗಿನ ಮಂದಿ ಜನರೆಲ್ಲ ನಂಬ್ತಾ ಇರಲಿಲ್ಲ. ಸುಳ್ಳ ಸನ್ಯಾಸಿನ ಕರ್ಕೊಂಡ್ಬಂದು ಈ ಬೆಟ್ಟದ ಮೇಲಿನ ಬಸ್ತಿಯನ್ನ ಹೊಡೆದು ಅಲ್ಲಿ ಹಾಕಿ ಇದನ್ನ ನೀರೆಲ್ಲ ತುಂಬುತ್ತೆ ಅಂತ ಹೇಳಿದಾಗ, ಅವಾಗ ಈ ಬೆಟ್ಟ ಎಲ್ಲ ಹೊಡೆದ ಮೇಲೆ ಅಲ್ಲಿ ಹಾಕಿದ್ರು. ಅಂದ್ರು ಅವಾಗ್ಲೂ ನೀರು ತುಂಬಲಿಲ್ಲ. ಈ ಬೆಟ್ಟ ಹೊಡೆದಿದ್ದರಿಂದ ಸುತ್ತಮುತ್ತ 72 ಬಸ್ತಿ ಎಲ್ಲ ಹೊಡೆದು ಬಿದ್ದು. ಅವಾಗ ಕೆಳಗಡೆ ಪಂಚಕೂಟ ಬಸ್ತಿ ಐತಲ್ಲ, ಅದೊಂದೇ ಉಳಿದಿತ್ತು. ಅವಾಗ ಆದ್ಮೇಲೆ ಅಂದ್ರೂ ಅವಾಗ ನೀರು ತುಂಬಲಿಲ್ಲ. ಇಲ್ಲಿ ಬೆಟ್ಟ ಮೇಲೆ ಒಂದು ವಾಸ್ತು ದೋಷ ಇತ್ತು. ಅವಾಗ ಇದು 3 ವರ್ಷ ಆದ್ಮೇಲೆ 3 ವರ್ಷ ಆಯ್ತು ಇದನ್ನ ಕಟ್ಟಿ. ಈಗ ಇದನ್ನ 3 ವರ್ಷ ಕಟ್ಟಿದ ಮೇಲೆ ಆ ಕೆರೆ ತುಂಬಿತ್ತು. ಇದು ಇದೆ ಕಮ್ಮದಲ್ಲಿ ಇದೆ, ಅದು ಸ್ವಾಮೀಜಿದು. ಪಾರಿಶುನಾಥ್ ತೀರ್ಥಂಕರ್. ಮಹಾವೀರ್. ಇಲ್ಲಿ ಕಮ್ಮದಲ್ಲಿ ಒಂದು ಬ್ರಹ್ಮಸ್ತಂಭ ಇದೆ. ಅದು ಇಲ್ಲಿಂದ ಅಭಿಷೇಕ ಮಾಡಿ ಹೋದ್ಮೇಲೆ ಅಲ್ಲಿ ಬಾಹುಬಲಿ ಬೆಟ್ಟದ ಮೇಲೆ ಅಭಿಷೇಕ ಆಗುತ್ತೆ. ಅಲ್ಲ ಇಲ್ಲ ಇಲ್ಲಿ ಅಭಿಷೇಕ ಆಗಲಿಲ್ಲ ಅಂದ್ರೆ ಅಲ್ಲಿ ಬಾಹುಬಲಿ ಇದನ್ನು ಅಭಿಷೇಕ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಗೈಸ್ ನೋಡಿ, ಇಲ್ಲಿ ಫಸ್ಟ್ ಅಭಿಷೇಕ ಮಾಡೋದನ್ನ ಅಲ್ಲಿಗೆ ಹೋಗಿ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಪೂಜೆ ಆದ್ಮೇಲೆ ಅಲ್ಲಿ ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ದೊಡ್ಡ ಬೆಟ್ಟ ಶ್ರವಣಬೆಳಗೊಳದಲ್ಲಿರೋ ಬೆಟ್ಟಕ್ಕೆ ಪೂಜೆ ಸ್ಟಾರ್ಟ್ ಆಗೋದು. ಇಲ್ಲಿ ತೀರ್ಥಂಕರಗಳದ್ದು 24 ಪಾದದ ಸ್ಥಾಪನೆ ಮಾಡಿದ್ದಾರೆ. ಸುತ್ತನೂ ಇದೆ 24, ಟೋಟಲ್ 24. ಅದನ್ನ ರಕ್ಷಣೆ ಮಾಡಕ್ಕೆ ಇರುತ್ತೆ. ಇದ್ರ ಹೆಸರು ದ್ವಾರ ಜ್ವಾಲಾಮಾಲಿನಿ. ಗೈಸ್, ಮಂಡ್ಯದಲ್ಲಿ ಇರುವ ಚಂದ್ರಗಿರಿ ಬೆಟ್ಟವನ್ನು ಎಕ್ಸ್ಪ್ಲೋರ್ ಮಾಡಾಯಿತು, ವಿಡಿಯೋ ವಾಚ್ ಮಾಡಿ. ಆಮೇಲೆ ಇವಾಗ ಇನ್ನೊಂದು ಬೆಟ್ಟ ಇದ್ರ ಆಪೋಸಿಟಲ್ಲೇ ಇರೋದು, ಕಮದಳ್ಳಿ ಬೆಟ್ಟ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ, ವಾಚ್ ಮಾಡಿ.